ಚಳಿಗಾಲದ ಅಧಿವೇಶನದಲ್ಲಿ ಪವರ್ ಶೇರಿಂಗ್ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿದೆ. ಪ್ರಮುಖವಾಗಿ ಸದನದಲ್ಲಿ ಇದೇ ವಿಚಾರಗಳು ಪ್ರಸ್ತಾಪ ಆಗ್ತಿದೆ. ಚಳಿಗಾಲದ ಅಧಿವೇಶನದಲ್ಲಿ ಪವರ್ ಶೇರಿಂಗ್ ವಿಚಾರ ಸದ್ದು ಮಾಡ್ತಿದೆ. ವಿಧಾನಸಭೆಯ ಕಲಾಪದಲ್ಲಿ ಪಟ್ಟದಾಟದ ಬಗ್ಗೆ ಚರ್ಚೆಯಾಗಿದೆ. ಅಧಿಕಾರ ಹಂಚಿಕೆಯ ಬಗ್ಗೆ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮಾದೇವಪ್ಪನವರು ನಿಮ್ಮ ವ್ಯಾಪ್ತಿಗೆ ಬಂದಿದ್ದಾರೆ, ಬದಲಾವಣೆ ಆದಾಗ ಮಾದೇವಪ್ಪ ಎಲ್ಲಿ ಬರ್ತಾರೆ ಅನ್ನೋದಾಗ ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ಕೂರೋದಕ್ಕೆ ತರಬೇತಿ ತೆಗೆದುಕೊಳ್ತಿದ್ದಾರೆ ಅನ್ನೋದಾಗ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಕಾಲೆಳೆಯುವಂಥ ಕೆಲಸ ನಡೆಸಿದ್ದಾರೆ. ನೋಡಿ, ಮತ್ತೆ ಬೆಳಗಾವಿಯ ಅಧಿವೇಶನದಲ್ಲಿ ಪ್ರಮುಖವಾಗಿ ಇಷ್ಟು ದಿನ ರಾಜ್ಯದಲ್ಲಿ ಏನು ಸದ್ದಾಗ್ತಿತ್ತಲ್ಲ, ಈ ಪವರ್ ಶೇರಿಂಗ್ ಸಂಬಂಧಪಟ್ಟಂತೆಯೇ ಕಾಲೆಳೆಯುವಂಥ ಕೆಲಸ ಆಗಿದೆ. ಕಲಾಪದಲ್ಲಿ ಪಟ್ಟದಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಂದರೆ ಅಧಿಕಾರ ಹಂಚಿಕೆಯ ಬಗ್ಗೆನೇ ಆರ್ ಅಶೋಕ್ ಅವರು ವಿಪಕ್ಷ ನಾಯಕ ಪ್ರಸ್ತಾಪ ಮಾಡಿ ಅದರಲ್ಲಿ ಮಾದೇವಪ್ಪನವ್ರನ್ನ ನೇರಾನೇರವಾಗಿ ಕೇಳಿದ್ದಾರೆ. ನಿಮ್ಮ ವ್ಯಾಪ್ತಿಗೂ ಕೂಡ ಬರುತ್ತೆ, ಬದಲಾವಣೆ ಆದರೆ ನೀವು ಎಲ್ಲಿ ಬರ್ತೀರಿ, ಎಲ್ಲಿರ್ತೀರಾ, ಕೂರೋದಕ್ಕೂ ಕೂಡ ತರಬೇತಿಯನ್ನು ತೆಗೆದುಕೊಳ್ತೀರಾ ಅನ್ನೋದಾಗಿ ಕಲಾಪದಲ್ಲಿ ನೇರಾನೇರವಾಗಿ ಮಾದೇವಪ್ಪನವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಈಗ ನಿನ್ನೆನೂ ಕೂಡ ನಾನು ಮಾದೇವಪ್ಪ ಅವ್ರು ಬಂದಿಲ್ಲ, ನಾನು ತಾವು ಹೇಳಿದ್ರಿ ಅಂತ ನಾವು ಆಮೇಲೆ ಕ್ವಶನ್ ಅವರ್ ಅಂತ ಮಾದೇವಪ್ಪನವ್ರದ್ದು ಸ್ಕ್ರೋಲಿಂಗ್ ಬರ್ತಾ ಇದೆ. ಎಲ್ಲವನ್ನ ಬದಿಗೊತ್ತಿ ನಾವು ಚರ್ಚೆಗೆ ಮಾಡ್ತಾ ಇದ್ದೀರಿ ಅಂತೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಆಚೆ ಬಂದು ಹೇಳಿರೋ ಸ್ಟೇಟ್ಮೆಂಟು ಅದು ಸದನ ನಡೆಯುವಾಗ. ಈಗ ಸದನ ಒಂದೇ ನಿಮಿಷ, ಸದನ ನಡೆಯುವಾಗ ಒಬ್ಬ ಮಂತ್ರಿಗಳು ಇದು ಸದನದ ತೀರ್ಮಾನ ಆಗದೆ ಇರೋದನ್ನ ಕೊಟ್ರೆ ಏನ್ ಸದನಕ್ಕೆ ಏನ್ ಗೌರವ ಬರ್ತತೆ? ನಾವು ಏನಪ್ಪ ಹಿಂಗಾಗೋಯ್ತು, ಇದು ಚರ್ಚೆ ಆಗ್ಲೇ ಇಲ್ಲ, ಇಲ್ಲಿ ಕ್ವಶನ್ ಅವರ್ ಬದಿಗೊತ್ತೀರಿ ಅಂತ ನಾವು ಏನು ಹೇಳಲೇ ಇಲ್ಲ, ತಾವು ಹೇಳಲಿಲ್ಲ, ನಾನು ಹೇಳಲಿಲ್ಲ, ಚರ್ಚೆ ಆಗಲಿಲ್ಲ. ಅವ್ರದ್ದು ಸ್ಕ್ರೋಲಿಂಗ್ ಬರ್ತಾ ಇಲ್ಲ, ಟಿವಿಗಳಲ್ಲೂ ಬರ್ತಾ ಇದೆ. ಅದು ನಾನು ಹೇಳ್ತಾರೆ ಮಾದೇವಪ್ಪನವರು ನಿಮ್ಮ ವ್ಯಾಪ್ತಿಗೂ ಬಂದ್ಬಿಟ್ಟವ್ರೆ. ಮೋಸ್ಟ್ಲಿ ಎಲ್ಲನ ಈ ಬದಲಾವಣೆ ಆದಾಗೆಲ್ಲ ಅಲ್ಲ ಅವ್ರು ಹೋಗ್ತಾರ, ಏನಾನ ಬರ್ತಾರ ಅಲ್ಲಿಗೆ? ನೀವೇ ಅಲ್ಲಿ ಬಂದು ಕೂತ್ಕೊಂತೀರಾ? ಇಲ್ಲ ಟ್ರೈನಿಂಗ್ ಏನಾನ ತಾಂತ ಇದ್ದೀರಾ? ಈಗ ಆಯ್ತು, ಈಗ ಚರ್ಚೆ ಆಗ್ಬೇಕಲ್ಲ, ಪ್ರಶ್ನೆ ಬೇಗ ಮುಗಿಸುವ. ಇಲ್ಲ ಅಧ್ಯಕ್ಷರೇ, ಇದನ್ನ ಅವರು ಹೇಳಿದ್ದಾರೆ. ಈಗ ನಿನ್ನೆನೂ ಕೂಡ ನಾನು ಮಾದೇವಪ್ಪ ಅವ್ರು ಬಂದಿಲ್ಲ, ನಾನು ತಾವು ಹೇಳಿದ್ರೆ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದೆ ಹಟ್ಟಿಹೊಳಿ ಮಾಡಿರುವಂತಹ ಪೋಸ್ಟ್. ಚಂದ್ರರಾಜ ಹಟ್ಟಿಹೊಳಿ ಪೋಸ್ಟ್ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ಕಲಾಪದಲ್ಲಿ. ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದೆ ಹಟ್ಟಿಹೊಳಿಯ ಪೋಸ್ಟ್. ಚಂದ್ರರಾಜ ಹಟ್ಟಿಹೊಳಿಯ ಪೋಸ್ಟ್ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿದೆ. ಟ್ವೀಟ್ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪೋಸ್ಟ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋದಾಗ ಕೇಳ್ತಿದ್ದಾರೆ. ಒಂದು ಅಸ್ತ್ರ ಸಿಕ್ಕಂಗೆ ಆಯ್ತು. ಆರ್ ಅಶೋಕ್ ಪ್ರಶ್ನೆಗೆ ಸ್ಪೀಕರ್ ಯುಟಿ ಖಾದರ್ ಅವರು ಫುಲ್ ಗರಂ ಆಗುವಂತ ಒಂದು ಘಟನೆಗೆ ಸಾಕ್ಷಿ ಆಯಿತು. ಮೊದಲು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ, ಕಾಳಜಿ ಇದ್ರೆ ಸಮಸ್ಯೆ ಕುರಿತು ಚರ್ಚೆಯನ್ನು ನೀವು ಮಾಡಬೇಕು ಅನ್ನೋದಾಗಿ ಗರಂ ಆಗಿರುವಂಥ ಒಂದು ಪ್ರಸಂಗ ಕೂಡ ನಡೀತು. ನೋಡಿ, ಚಂದ್ರರಾಜ ಹಟ್ಟಿಹೊಳಿಯವರ ಪೋಸ್ಟ್ ಇತ್ತು, ಅದರಲ್ಲಿ ಉಲ್ಲೇಖ ಆಗಿದ್ದೇನು ಕೇಳಿದ್ರೆ DCM DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದು DK ಶಿವಕುಮಾರ್ ಅನ್ನೋದಾಗಿ ಅದರಲ್ಲಿ ಉಲ್ಲೇಖ ಮಾಡುವಂಥ ಕೆಲಸ ಆಯಿತು. ಇದು ಈ ಸಾಮಾನ್ಯವಾಗಿ ವಿಧಾನಮಂಡಲದ ಅಧಿವೇಶನ ಸಂದರ್ಭದಲ್ಲಿ ಚರ್ಚೆಗೂ ಕೂಡ ಕಾರಣ ಆಯಿತು. ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು, ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅನ್ನೋದಾಗಿ ಪ್ರಸ್ತಾಪ ಮಾಡಿರ್ತಾರೆ. ನಂತರದಲ್ಲಿ ಇದನ್ನ ಕಾಲೆಳೆಯುವಂಥ ಕೆಲಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡ್ತಾರೆ. ಯಾಕೆ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರಿ ಅಂದಾಗ ಆಗ ಸ್ಪೀಕರ್ ಅದಕ್ಕೆ ನೇರಾನೇರವಾಗಿ ಉತ್ತರ ಕೊಡ್ತಾರೆ. ನೋಡಿ, ಇವಾಗ ಮುಖ್ಯವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ರೆ ಆ ಬಗ್ಗೆ ನೀವು ಚರ್ಚೆ ಮಾಡಿ, ಅದನ್ನು ಹೊರತಾಗಿ ಇದು ಮುಖ್ಯವಾದಂಥ ವಿಚಾರ ಅಲ್ಲ ಅನ್ನೋ ಒಂದಿಷ್ಟು ಪ್ರಸಂಗಗಳು ಕೂಡ ಕಲಾಪದಲ್ಲಿ ಸಾಕ್ಷಿಯಾಗಿದೆ.